ನಮಸ್ಕಾರ ರೀ ವೀಕ್ಷಕರೇ. ಇವತ್ತು ಮೇಥಿ ಥೇಪ್ಲ ಮಾಡೋಣ್ರಿ. ಅದಕ್ಕೆ ಬೇಕಾಗೋ ಸಾಮಾನು ಏನನ್ನು ತೋರಿಸ್ತೀನಿ ನೋಡಿರಿ. ಹಸಿ ಶುಂಠಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಬಿಳಿ ಎಳ್ಳು, ಅರಿಶಿಣ ಪುಡಿ, ಇಂಗು, ಆಮೇಲೆ ಅಜ್ವಾನ್ ರೀ, ಆಮೇಲೆ ಆಮ್ಲ ಪೌಡ್ರು, ಆಮೇಲೆ ಚಾಟ್ ಮಸಾಲ, ಆಮೇಲೆ ಜೀರಿಗೆ ಪೌಡರು, ಅದಕ್ಕೆ ಸ್ವಲ್ಪ ಇಂಗು ಬೇಕು ರೀ. ಇದೆ ಆಮೇಲೆ ಮೆಂತ್ಯ ಪಲ್ಯ ಬೇಕು. ಇದನ್ನು ನಾನು ಇನ್ನು ಸೋಸ್ಕೊಂಬರ್ತೀನಿ. ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿನಿ. ಇನ್ನು ಗೋಧಿ ಹಿಟ್ಟು ಸಾನಿಸ್ಕೊಂಡು ಜರಡಿ ಹಿಡ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡ್ರಿ ಮಾಡೋಣ್ರಿ ಇದು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಇದನ್ನು ಸ್ವಲ್ಪ ಸಣ್ಣ ಮಿಕ್ಸಿ ಹಾಕ್ಕೊಂಬರ್ತೀನಿ ರೀ. ಇದನ್ನು ಈಗ ಮೆಂತ್ಯ ಪಲ್ಯ ಸೋಸ್ಕೊಂಬಂದು ತೊಳ್ಕೊಂಬಂದಿನಿ ರೀ. ಇದನ್ನು ಸಣ್ಣಂಗೆ ಕಟ್ ಮಾಡೋಣ್ರಿ. ಇದನ್ನು ಇಲ್ಲಂದ್ರೆ ಅವು ಬಾಯಿ ಒಳಗೆ ಇದು ಆಗ್ತಾವೆ. ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿಬಿಡೋದು. ಇದನ್ನು ಹಿಂಗೆ ಸಣ್ಣಂಗೆ ಕಟ್ ಮಾಡ್ಕೊಂಡಿನಿ ರೀ. ಈಗ ಹಿಟ್ಟು ಸಾನಿಸ್ಕೊಂಬಿಡೋಣ್ರಿ. ಈಗ ಹಿಟ್ಟು ಸಾನಿಸಿನ ರೀ. ಈಗ ಇದನ್ನು ಮೆಂತ್ಯ ಪಲ್ಯ ಹಾಕಿಬಿಡೋಣ. ಸಣ್ಣಂಗೆ ಹೆಚ್ಚೆದ್ದು ಇದನ್ನು ಅದಕ್ಕೆ ಒಂದು ಚಮಚ ಅರಿಶಿನ ಹಾಕೊಂಡ್ರಿ. ಎಳ್ಳು ಹಾಕೊಂಡ್ರಿ. ಬಿಳಿ ಎಳ್ಳು ಹಾಕಿದ್ರೆ ಅದಕ್ಕೆ ಕಂಪ ಟೇಸ್ಟ್ ಬರ್ತದೆ. ಆಮೇಲೆ ಜೀರಿಗೆ ಪೌಡರ್, ಅದಕ್ಕೆ ಮೇನ್ ಅಜ್ವಾನ್ ಬೇಕು ರೀ. ಅಜ್ವಾನ್ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀರಿ. ಅದನ್ನು ಅಂದರೆ ಇದ್ರದ್ದು ಘಮ ಬರ್ತದೆ. ಆಮೇಲೆ ಒಂದು ಚಮಚ ಆಮ್ಚೂರು ಹಾಕ್ಕೊಂಡ್ರೆ, ಆಮೇಲೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ಇಷ್ಟು, ಆಮೇಲೆ ಹವೀಸ್ ಪೌಡರ್, ಆಮೇಲೆ ಹಸಿ ಮೆಣಸಿನ್ಕಾಯಿ ಶುಂಠಿ ಜಜ್ಕೊಂಬಂದಿನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಹಾಕ್ಕೊಂಬಂದೀನಿ. ಜಜ್ಜೋದು ಆಗೋದಿಲ್ಲ. ನನ್ನದು ಅಂಗಡಿಗೆ ಹೋಗ್ಬೇಕು ಶ್ರೀ ಅಮ್ಮ ಗೃಹ ಉದ್ಯೋಗಕ್ಕೆ. ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಬೇಕಾಗ್ಯದ ಕೆಲಸ. ಇದು ಹಸಿ ಮೆಣಸಿನ್ಕಾಯಿ ಹಾಕೀನಿ. ಹಿಂಗೆ ಹಾಕ್ತೀನಿ ರೀ. ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಈಗ ಇದನ್ನು ಎಲ್ಲ ಕೈಯಲ್ಲೇ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಅದಕ್ಕೆ ಈಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕೀನಿ. ಈಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋನಿ. ಇದನ್ನು ಮೊದಲೇ ಹಿಂಗೆ ಕೈ ಆಡಿಸ್ಕೋಬೇಕ್ರಿ. ಇದೆಲ್ಲ ಒಂದು ಆಗಬೇಕಿದು. ಅದಕ್ಕೆ ಸ್ವಲ್ಪ ಬಾಯಿ ಒಳಗೆ ಕುಸು ಕುಸು ಆಗಬೇಕು, ಪಳ್ಳ ಆಗ್ಬೇಕಂದ್ರೆ ಒಂದು 2-3 ಚಮಚ ಎಣ್ಣೆ ಹಾಕ್ಬೇಕ್ರಿ ಇದಕ್ಕೆ. ಈಗ ಇದನ್ನು ಮತ್ತೆ ಹಿಂಗೆ ಎಲ್ಲ ಕುಡಿಸ್ಕೋಬೇಕ್ರಿ. ಇದನ್ನು ಇದೆಲ್ಲ ಒಂದಾದಿಂದ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಇದನ್ನು ಈ ನೀರು ಹಿಂಗೆ ಚಿಮ್ಮಕ್ಕೆ ಹೊಡೆದು ಕಲಿಸ್ಕೋಬೇಕ್ರಿ. ಈಗ ಇದೆಲ್ಲ ನಾದೇನು ರೀ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಇದನ್ನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ್ರಿ. ಇದನ್ನು ಸ್ವಲ್ಪ ಒಂದು 10 ನಿಮಿಷ ನೆನೆಯಲ್ರಿ. ಇದು ನಾದಿಟ್ಟಿದ್ದು ಈಗ ಮೆತ್ತಗಾಗ್ಯದ್ರಿ. ಈಗ ಮಾಡೋಣ್ರಿ. ಮೊದಲೇ ಒಂದು 4 ಉಳ್ಳಿ ಮಾಡ್ಕೊತೀನಿ. ಒಂದು 4 ಉಳ್ಳಿ ಮಾಡ್ಕೊಂಡೇನಿ ರೀ. ಈಗ ಹಿಂಗೆ ರೌಂಡ್ ಮಾಡ್ಕೊಂಡು ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ವಲ್ಪ ಈಗ ಇದನ್ನು ಹಿಟ್ಟನ್ನ ಸ್ವಲ್ಪ ಹಿಟ್ಟು ಹಚ್ಚಿ ಇದು ಲಟ್ಟಿಸ್ಕೊಂಡ್ಬಿಡ್ಬೇಕು ರೀ. ಇದನ್ನು
ಇವು ಹಿಂಗೆ ಲಟ್ಟಿಸ್ಕೋಬೇಕು ರೀ. 4 ಲಟ್ಟಿಸ್ಕೊಂಡು ಒಮ್ಮೆ ಸಾವಕಾಶ ಬೇಯಿಸ್ಕೊಂಡ್ರು ಬರ್ತದೆ. ಈಗ ನಾನು 4 ಲಟ್ಟಿಸ್ಕೊಂಡ್ಬಿಡ್ತೀನಿ ಈಗ ನಾನು. ಅಂದ್ರೆ ಇದು ಭಾಳ ಉರಿ ಹತ್ತೋದಿಲ್ಲ ಇದಕ್ಕೆ. ಈಗ ನೀವು 4 ಮಾಡ್ಕೊಂಡೀನಿ ರೀ, ಹಂಚು ಕಾಯ್ಲಿಕ್ಕೆ ಇಟ್ಟೀನಿ. ಈಗ ಒಂದೊಂದು ಹಾಕಿಬಿಡ್ತೀನಿ ರೀ. ಈ ಸ್ವಲ್ಪ ಕೆಳಗೆ ಎಣ್ಣೆ ಹಾಕ್ತೀನಿ ರೀ. ಈಗ ಒಂದೊಂದೊಂದೊಂದು ಬೇಯಿಸ್ಕೊಂಡ್ಬಿಡೋಣ. ಹಂಚು ಕಾಯ್ದದ. ಈಗ ತಿರುಗಿ ಹಾಕೊಂಡ್ರಿ. ಇದ್ರ ಮೇಲೆ ಈಗ ಎಣ್ಣೆ ಹಾಕೊಂಡ್ರಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹತ್ತಿದ್ರನ್ನ ಟೇಸ್ಟ್ ಆಗ್ತಾವೆ. ಇವು 4-5 ದಿವಸ ಇಟ್ಟರು ಕೆಡಂಗಿಲ್ಲ, ಮೆತ್ತಗೆ ಚಂದ ಉಳಿತಾವ್ರಿ. ಇವು ಎಲ್ಲರ ಟೂರಿಗೆ ಅದೆಲ್ಲರ ಒಯ್ಬೋದು ಇವನ್ನ. ಹಿಂಗೆ ಇದನ್ನು ಬೇಯಿಸ್ಕೊಂಡ್ಬಿಡೋದ್ರಿ. ಇದನ್ನು ಸ್ವಲ್ಪ ಕಣ್ಣು ಬೀಳ್ಬೇಕು ರೀ ಇದ್ರ ಮೇಲೆ, ಅಂದ್ರೆ ಅದು ಟೇಸ್ಟ್ ಆಗ್ತದೆ. ಇದು ತೆಗೆದು ಬಿಡೋಣ. ಈಗ ಹಿಂಗೆ ಇನ್ನೊಂದು ಹಾಕ್ತೀನಿ. ಇದೇ ರೀತಿ ಬೇಯಿಸ್ಕೊಳ್ಳೋದ್ರಿ ಎಲ್ಲ. ನೋಡ್ರಿ, ಇದು ಒಂದಾಗ್ಯದ. ಈಗ ನೋಡ್ರಿ 4 ಅದು ಈಗ ನೀರು ಸರ್ವ್ ಮಾಡಿಬಿಡ್ತೀನಿ. ಈಗ ನೋಡ್ರಿ ಮೇಥಿ ಥೇಪ್ಲ ಮಾಡೀನಿ. ಈಗ ಅದ್ರ ಜೋಡಿ ನಾನು ಸ್ಪೈಸಿ ಅಂತಂದ್ರೆ ಸ್ವಲ್ಪ ನೆಲ್ಲಿಕಾಯಿ, ದೊಡ್ಡ ಬೆಟ್ಟದ ನೆಲ್ಲಿಕಾಯಿ ಇರ್ತಾವಲ್ಲ, ಅದ್ರದ್ದು ಉಪ್ಪಿನಕಾಯಿ ಮಾಡೀನಿ. ಅದನ್ನು ನಾವು ಹಿಂಗೆ ಹಚ್ಕೊಂಡು ತಿನ್ಬೋದು. ಒಂದೊಂದು ಬೈಟ್ ತಿನ್ಬೋದು. ಆದರೆ ಥೇಪ್ಲ ಜೊತೆ ಅದನ್ನೊಂದೊಂದು ಬೈಟ್ ಹಚ್ಕೊಂಡು ನೋಡ್ಬೋದು. ಆಮೇಲೆ ನೆಲ್ಲಿಕಾಯ್ದೂ ಒಂದು ದಿವಸ ಉಪ್ಪಿನಕಾಯಿ ತೋರಿಸ್ತೀನಿ ರೀ ನಿಮ್ಗೆ. ಇದು ಮೆಂತಿ ಥೇಪ್ಲ ಹಿಂಗಾಗ್ಯಾವ ನೋಡ್ರಿ. ನೀವು ಮಾಡಿ ನೋಡ್ರಿ. ನಮಸ್ಕಾರ ರೀ.